ಮಡಿಕೇರಿ ಭಾಗದಲ್ಲಿ ಏನಾಗಿದೆ ಅನ್ನೋ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಮಡಿಕೇರಿಯಲ್ಲೂ ಕೂಡ ಗುಡ್ಡ ಕುಸಿತದ ರಿಪೋರ್ಟ್ ನಮಗೆ ಸಿಗ್ತಾ ಇದೆ. ಕೊಡಗು ಜಿಲ್ಲಾದ್ಯಂತ ಸುರಿತಾ ಇರುವಂತಹ ಮಳೆ ಇಲ್ಲೂ ಕೂಡ ಅನಾಹುತವನ್ನ ಸೃಷ್ಟಿ ಮಾಡ್ತಾ ಇದೆ. ಮಡಿಕೇರಿ ತಾಲೂಕಿನ ಮದೆನಾಡು ಬಳಿ ಗುಡ್ಡ ಕುಸಿತ ಉಂಟಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಜೆಸಿಬಿ ಮೂಲಕ ಗುಡ್ಡದ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯವನ್ನ ಕೂಡ ಸ್ಥಳೀಯರು ಮಾಡಿದ್ರು. ಕೊಡಗು, ದಕ್ಷಿಣ ಕನ್ನಡ ಇಲ್ಲೆಲ್ಲವೂ ಕೂಡ ಅಂಥದ್ದೇ ಚಿತ್ರಣಗಳು. ಕಟ್ಟಡಗಳ ಸಮೀಪ ಗುಡ್ಡ ಜರಿದಿರೋದು, ಹಿಸ್ತಿರೋದು, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿಬಿಟ್ರೆ ಹೇಗೆ ಅನ್ನೋ ಆತಂಕದಲ್ಲಿ ಜನ ಇದ್ದಾರೆ. ಕೆಲವು ಕಡೆ ತಡೆಗೋಡೆಗಳಿದ್ದಾವೆ, ತಡೆಗೋಡೆಯ ಸಮೇತ ಕೆಲವು ಕಡೆ ಹೀಗೆ ಮಣ್ಣು ಹಿಸಿತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್, ಮಡಿಕೇರಿಯ ಈ ಭಾಗದಲ್ಲಿ ಏನು ಸಮಸ್ಯೆ ಆಗಿದೆ ಗುಡ್ಡ ಕುಸಿತದಿಂದ, ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯರನ್ನ ಶಿಫ್ಟ್ ಮಾಡೋ ಕೆಲಸ ಏನಾದರೂ ಆಗ್ತಾ ಇದೆಯಾ? ಕಾಳಜಿ ಕೇಂದ್ರಗಳನ್ನೇನಾದರೂ ಓಪನ್ ಮಾಡಲಾಗಿದೆಯಾ? ಮಾಹಿತಿ ಏನು? ಮಮತಾ, ಕೊಡಗು ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಮಳೆಯ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ನಾನಾ ಭಾಗಗಳಲ್ಲಿ ನಾನಾ ರೀತಿಯಾದಂತಹ ಅವಾಂತರಗಳು ಮುಂದುವರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಮಡಿಕೇರಿ ತಾಲೂಕಿನ ಮಲೆನಾಡು ಇರ್ಬೋದು, ಇನ್ನಿತರ ಭಾಗಗಳಲ್ಲಿ ಎರಡನೇ ಮುಣ್ಣಗಿರಿ, ಈ ಭಾಗಗಳೆಲ್ಲ ಕೂಡ ಗುಡ್ಡ ಕುಸಿತಾ ಇದೆ. ಹೀಗಾಗಿ ಒಂದ್ ರೀತಿ ಆ ಭಾಗದಲ್ಲಿ ಒಂದ್ ರೀತಿ ಆತಂಕದ ವಾತಾವರಣ ಮನೆ ಮಾಡಿದೆ. ಯಾಕಂದ್ರೆ 2018-19 ಸಾಲಿನಲ್ಲೂ ಕೂಡ ಪ್ರಕೃತಿ ವಿಕೋಪಕ್ಕೆ ತುತ್ತಾದಂತಹ ಗ್ರಾಮೀಣ ಭಾಗಗಳವು. ಈಗಾಗಲೇ ಒಂದಷ್ಟು ಗುಡ್ಡ ಕೂಡ ಕುಸಿತಾ ಇರೋದ್ರಿಂದ ಹಲವಾರು ಜನರು ಒಂದ್ ರೀತಿ ಆತಂಕಕ್ಕೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳಕ್ಕೆ ಈಗಾಗಲೇ ಸ್ಥಳೀಯ ಆಡಳಿತಾಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆಯನ್ನ ನೋಡಿದರೆ ಎಲ್ಲಿ ಅಪಾಯದ ಅಂಚಿನಲ್ಲಿ ಇರ್ತಕ್ಕಂಥ ಜನರಿದ್ದಾರೆ ಅಂತವ್ರನ್ನು ಕೂಡ ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಲಿಕ್ಕೆ ಕೂಡ ಈಗ ಮಳೆಗಾಲ ಆರಂಭದಲ್ಲೇ ನೋಟಿಸ್ ಅನ್ನು ಕೂಡ ನೀಡಿದ್ರು. ಅದರಂತೆ ಇದೀಗ ಅಪಾಯದ ಅಂಚಿನಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರನ್ನ ಕಾಳಜಿ ಕೇಂದ್ರಕ್ಕೂ ಕೂಡ ಬರುವಂತೆ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಮಳೆ ತೀವ್ರತೆಯನ್ನ ನೋಡ್ಕೊಂಡು ಕುಟುಂಬಸ್ಥರು ಬೇರೆ ಕಡೆಗೆ ಶಿಫ್ಟ್ ಆಗುವಂತದ್ದು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಮಳೆಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ವಿರಾಜಪೇಟೆ ತಾಲೂಕಿನ ಬೇತ್ರಿ ಭಾಗದ ಕಾವೇರಿ ನದಿ ಏನಿದೆ ಅದು ಕೂಡ ಉಕ್ಕಿ ಹರಿತಾ ಇದೆ. ಹಾಗಾಗಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳಲ್ಲಿ ಮತ್ತೆ ಏನು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಬಹುದು, ಅಥವಾ ತೋಟ, ಕಾಫಿ ತೋಟ ಇರ್ಬೋದು, ಅಥವಾ ಗದ್ದೆಗಳು ಜಲಾವೃತಗೊಂಡಿರೋದ್ರಿಂದ ಮನೆಯ ಸಮೀಪದಲ್ಲೂ ಕೂಡ ನೀರಿನ ತೀವ್ರತೆ ಹೆಚ್ಚಾಗುತ್ತೆ ಅನ್ನೋ ಆತಂಕದಲ್ಲೂ ಕೂಡ ಇದೀಗ ಇರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಮಲ್ಲಿಕಾರ್ಜುನ್.